ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. 14 ದಿನಗಳು ಮಾತ್ರ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಉಳಿದಿದೆ. ದಯವಿಟ್ಟು ರಾತ್ರಿ ಹಗಲು ಅಂದ್ಬಿಟ್ಟು ಓದಿ ಜೀವನವನ್ನು ರೂಪಿಸಿಕೊಳ್ಳಿ. ಫಸ್ಟ್ ಅಟೆಂಪ್ಟ್ ಇಸ್ ದ ಬೆಸ್ಟ್ ಅಟೆಂಪ್ಟ್. ಎನಿಹೋ ಮೊದಲನೆಯ ಕಾಲಿಡ್ತಾ ಇದ್ದೀರಾ ಕಾಲೇಜಿಗೆ, ಅದು ಚೆನ್ನಾಗಾಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಪಾರ್ಟ್ ಎ, ಈ ಅಕೌಂಟೆನ್ಸಿ ಸಬ್ಜೆಕ್ಟಿನ ಕ್ವಶನ್ ಪೇಪರನ್ನು ನಮಗೆ ಕಳಿಸಿಕೊಟ್ಟಂಥ ಶ್ರೀಹರಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಶ್ರೀಹರಿ ಅವರೇ, ನಮ್ಮ ಕಡೆಯಿಂದ ನಿಮಗೆ ಧನ್ಯವಾದಗಳು. ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ಕೂಡ ನಮ್ಮ ಶ್ರೀಹರಿ ಅವರಿಗೆ ಧನ್ಯವಾದಗಳನ್ನು ತಿಳಿಸಿ. ಬೆಂಗಳೂರು ನಾರ್ತ್ ಕ್ವಶನ್ ಪೇಪರ್ ಆಗಿರುತ್ತೆ, ಬಹಳ ಇಂಪಾರ್ಟೆಂಟು ಸರ್ ನಿಮ್ಮ ಫಸ್ಟ್ ಇಯರ್ PUC ವಿದ್ಯಾರ್ಥಿಗಳಿಗೆ. ಅಕೌಂಟಿಂಗ್ ರೆಕಾರ್ಡ್ಸ್ ಟ್ರಾನ್ಸಾಕ್ಷನ್ಸ್ ಇನ್ ಟರ್ಮ್ಸ್ ಆಫ್ ಡ್ಯಾಶ್ ಅಂತ ಇದೆ. ಆಯಿತಾ, ಈಗ ಕ್ವಶನ್ ಪೇಪರನ್ನು ಆನ್ಸರ್ ಜೊತೆ ನೋಡ್ತಾ ಹೋಗೋಣ ನಾವು, ಯಾವ ಉತ್ತರಗಳು ಸರಿ ಇಲ್ಲಿ ಅಂತ. ರೈಟ್ ಆನ್ಸರ್ ಈಸ್ ಮಾನಿಟರಿ ಯೂನಿಟ್ಸ್ ಈಸ್ ದ ರೈಟ್ ಆನ್ಸರ್. ಐ ರಿಕ್ವೆಸ್ಟ್ ಯು ಮೈ ಡಿಯರ್ ಚಿಲ್ಡ್ರನ್, ಇಫ್ ಎನಿ ಆನ್ಸರ್ ಈಸ್ ರಾಂಗ್ ಯು ಕ್ಯಾನ್ ಕರೆಕ್ಟ್ ಮೀ. ಆಯಿತಾ, ಕಮೆಂಟ್ಸ್ ಹಾಕಿ ಅದನ್ನು ಸರಿ ಮಾಡಬಹುದು. ಕ್ವಶನ್ ನಂಬರ್ 2, ಹೌ ಮೆನಿ ಸೈಟ್ಸ್ ಡಸ್ ಆ್ಯನ್ ಅಕೌಂಟ್ ಹ್ಯಾವ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಐ ರಿಪೀಟ್, ಫಸ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಸೆಕೆಂಡ್ ಆನ್ಸರ್ ಆಪ್ಷನ್ ಬಿ 2. ಪಾಸ್ಬುಕ್ ಈಸ್ ಎ ಕಾಪಿ ಆಫ್ ಡ್ಯಾಶ್ ಅಂತ ಇದೆ. ಭಾಳ ಈಸಿ ಅಲ್ವಾ, ಕಾಪಿ ಆಫ್ ದಿ ಕಸ್ಟಮರ್ ಅಕೌಂಟ್ ಅನ್ನುವಂಥದ್ದು ಸರಿಯಾದ ಉತ್ತರ, ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. 4ನೆಯ ಪ್ರಶ್ನೆ, ಇಫ್ ದಿ ಓಪನಿಂಗ್ ಕ್ಯಾಪಿಟಲ್ ಈಸ್ 50,000 ಆ್ಯಸ್ ಆನ್ ದಿ April 1, 2002 ಆ್ಯಂಡ್ ದ ಅಡಿಷನಲ್ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ಡ್ 10,000 ಆನ್ ದಿ January 1, 2023, ಅಂದರೆ 1 ವರ್ಷ, ಕರೆಕ್ಟಾಗಿ 1 ವರ್ಷ ಆಗಲಿಲ್ಲ ಅಲ್ವಾ, 10 ತಿಂಗಳು. ಬನ್ನಿ, ಇಂಟ್ರೆಸ್ಟ್ ಚೇಂಜ್ ಆನ್ ದಿ ಕ್ಯಾಪಿಟಲ್ ದ 10% ಪರ್ annum ದಿ ಅಮೌಂಟ್ ಆಫ್ ದಿ ಇಂಟ್ರೆಸ್ಟ್ ಆನ್ ದಿ ಕ್ಯಾಪಿಟಲ್ ಶೋನ್ ಇನ್ ದ ಪ್ರಾಫಿಟ್ ಆ್ಯಂಡ್ ದ ಲಾಸ್ ಅಕೌಂಟ್ ಆ್ಯಸ್ ಆನ್ ದ March 31, 2023 ಈಸ್ ಡ್ಯಾಶ್ ಅಂತ ಇದೆ. ಹಾಗಿದ್ರೆ ಅದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿದಾಗ ನಿಮಗೆ ಉತ್ತರ ಬರುವಂಥದ್ದು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ 5,250. ಆಪ್ಷನ್ ಸಿ 5,250 ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 5 ಮೈ ಡಿಯರ್ ಚಿಲ್ಡ್ರನ್, ಕ್ಯಾಶ್ ಸೇಲ್ ಐದಾ ರೆಕಾರ್ಡೆಡ್ ಇನ್ ಡ್ಯಾಶ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಬಂದು ಕ್ಯಾಶ್ ಬುಕ್ ಈಸ್ ದಿ ರೈಟ್ ಆನ್ಸರ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ಆನ್ಸರ್ಸ್ ಫ್ರಮ್ ಗಿವನ್ ಬಿಲೋ ಅಂತ ಇದೆ. ಅದಕ್ಕೆ 5 ಅಂಕಗಳನ್ನು ಇಲ್ಲಿ ನೀಡಿದ್ದಾರೆ. ಬನ್ನಿ, ಅಸೆಟ್ಸ್ ಈಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಡ್ಯಾಶ್ ಅಂತ ಇದೆ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆ ಇದೆ ಅಲ್ವಾ, ಕ್ವಶನ್ ನಂಬರ್ 6, ಸುಮಾರು ನಾನು ನೋಡಿದ ಹಾಗೆ ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲೂ ಈ ಪ್ರಶ್ನೆ ಇತ್ತು. ಇಲ್ಲ MCQನಲ್ಲಿತ್ತು, ಇಲ್ಲ ಡ್ಯಾಶಸಲ್ಲಿ, ಈ ರೀತಿಯಾಗಿ ಕೊಡಲಾಗಿದೆ ಮ್ಯಾಚ್ ದ ಫಾಲೋಯಿಂಗಲ್ಲಿ. ಆಯಿತಾ, ಬನ್ನಿ, ಇದಕ್ಕೆ ಸರಿಯಾದ ಉತ್ತರ ಬಂದು ಕ್ಯಾಪಿಟಲ್ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ಯಾಶ್ ಬುಕ್ ಈಸ್ ಎ ಡ್ಯಾಶ್ ಬುಕ್ ಅಂತ ಇದೆ. ಸಬ್ಸಿಡರಿ ಬುಕ್ ಅನ್ನುವಂಥದ್ದು ಸರಿಯಾದ ಉತ್ತರ. ಬ್ಯಾಂಕ್ ಓವರ್ ಡ್ರಾಫ್ಟ್ ಈಸ್ ಶೋನ್ ಆ್ಯಸ್ ಅ ಡ್ಯಾಶ್ ಅಂತ ಇದೆ. ಇದಕ್ಕೆ ಲಯಬಿಲಿಟಿ ಅನ್ನುವಂಥದ್ದು ಸರಿಯಾದ ಉತ್ತರ. ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಇಂಗ್ಲೀಷಿಗೆ ಬೇಕಾಗಿರುವ ಗ್ರಾಮರ್ ಆಗಿರ್ಬೋದು, 2 ಮಾರ್ಕ್ಸ್ 4 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು, ಇಂಪಾರ್ಟೆಂಟ್ ಕ್ವಶನ್ಸಿನ ಎಲ್ಲ ವಿಡಿಯೋಸ್ಗಳ ಲಿಂಕ್ಗಳನ್ನು ಕೊಟ್ಟಿರ್ತೇನೆ. ಮತ್ತು ವಿಡಿಯೋಸಿಗಾಗಿ ಕಾಯ್ಬಿಡಿ. ದಯವಿಟ್ಟು ಆ ಎಲ್ಲ ಲಿಂಕ್ಗಳನ್ನು ಉಪಯೋಗಿಸಿಕೊಂಡು ಒಳ್ಳೆಯ ಅಂಕಗಳನ್ನು ತೆಗೆಯಿರಿ ನಿಮ್ಮ ಎಕ್ಸಾಮಲ್ಲಿ. ಆಯಿತಾ, ನಿಮ್ಮ ಯೂನಿಟ್ ಟೆಸ್ಟು ಕ್ವಶನ್ ಪೇಪರ್ ಬಹಳ ಅಂದರೆ ಬಹಳ ಇಂಪಾರ್ಟೆಂಟು. ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರ್ ಬಹಳ ಇಂಪಾರ್ಟೆಂಟು. ಹಾಗೂ ನಾನು ಅಪ್ಲೋಡ್ ಮಾಡಿದಂಥ ಒಂದು ಮಾಡಲ್ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಅಪ್ಲೋಡ್ ಮಾಡಿ ನಿಮಗೆ ನಾನು ಕೊಟ್ಟಿದ್ದೇನೆ ಪ್ರತಿಯೊಂದು. ಆಯಿತಾ, ಈ ವರ್ಷದ ಮಾಡಲ್ ಕ್ವಶನ್ ಪೇಪರು ಒಂದೇ ಸಲ 10 ಕ್ವಶನ್ ಪೇಪರು ಭಾನುವಾರ ದಿನ ಹಾಕಿದ್ನಲ್ವಾ, ಮಾಡಲ್ ಅಂತ ನಿಮ್ಮ ಬಳಿನಲ್ಲಿ ಇಲ್ಲ. ಅದರ PDF ಕಾಪಿಯನ್ನು ಉಚಿತವಾಗಿ ಅದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತೆ, ಡೌನ್ಲೋಡ್ ಮಾಡಿಕೊಳ್ಳಿ. ಕ್ವಶನ್ ನಂಬರ್ 9, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಟ್ರಯಲ್ ಬ್ಯಾಲೆನ್ಸ್ ಈಸ್ ಯೂಶಲಿ ಪ್ರಿಪೇರ್ಡ್ ಅಟ್ ದಿ ಡ್ಯಾಶ್ ಅಂತ ಇದೆ. ಅದಕ್ಕೆ ಎಂಡ್ ಆಫ್ ದಿ ಅಕೌಂಟಿಂಗ್ ಇಯರ್ ಅಂತ ಎಲ್ಲರಿಗೂ ಕೂಡ ಗೊತ್ತಲ್ವಾ. ಪ್ರತಿಯೊಂದು ಬ್ಯಾಂಕಲ್ಲೂ ಕೂಡ ಎಂಡ್ ಆಫ್ ದಿ ಅಕೌಂಟಿಂಗ್ ಇಯರನ್ನು ಎಂಡಲ್ಲೇ ಮಾಡುವಂಥದ್ದು. 10ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ, ಡ್ಯಾಶ್ ಶೋಸ್ ಆ್ಯಂಡ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದಿ ಬಿಸ್ನೆಸ್ ಅಂತ ಹೇಳಿದರೆ ಅದು ಎಲ್ಲರಿಗೂ ಗೊತ್ತು ಕೂಡ. ಬ್ಯಾಲೆನ್ಸ್ ಶೀಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಮ್ಯಾಚ್ ದಿ ಫಾಲೋಯಿಂಗನ್ನು ನೋಡೋದಾದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ಭಾಳ ಈಸಿ ಸರ್. ಮ್ಯಾಚ್ ದ ಫಾಲೋಯಿಂಗನ್ನು ನಾವು ನೋಡೋದಾದರೆ ಪಿಟಿ ಕ್ಯಾಶ್ ಬುಕ್, ಈ ಪ್ರಶ್ನೆ ಕೂಡ ಪ್ರತಿಯೊಂದು ಕ್ವಶನ್ ಪೇಪರಲ್ಲಿ ಇತ್ತು. ಆಯಿತಾ, ರೈಟ್ ಆನ್ಸರ್ ಈಸ್ ಇಂಪ್ರೆಸ್ಡ್ ಸಿಸ್ಟಮ್ ಇಸ್ ದ ರೈಟ್ ಆನ್ಸರ್. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಸೇಲ್ಸ್ ಗ್ರಾಸ್ ಪ್ರಾಫಿಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ ಸಿ, ಡಿಪ್ರಿಷಿಯೇಷನ್ ಅಂತ ಇದೆ ಅಲ್ವಾ, ಡಿಪ್ರಿಸಿಯೇಷನ್, ಅದಕ್ಕೆ ಒರಿಜಿನಲ್ ಕಾಸ್ಟ್ ಮೆಥಡ್ ಈಸ್ ದ ರೈಟ್ ಆನ್ಸರ್. ಯಾವುದ ಉತ್ತರಗಳು ತಪ್ಪಿದರೆ ದಯವಿಟ್ಟು ಕಮೆಂಟಿನ ಮುಖಾಂತರ ಸರಿಪಡಿಸಿ. ನಾನು ಒಬ್ಬ ಮನುಷ್ಯ, ಐ ಆಮ್ ಎ ಇಂಗ್ಲೀಷ್ ಟೀಚರ್, ಐ ಆಮ್ ಎ ಇಂಗ್ಲೀಷ್ ಲೆಕ್ಚರರ್. ಆಯಿತಾ, ದಯವಿಟ್ಟು ತಪ್ಪಿದರೆ ತಿದ್ದಿ.
ಕ್ವಶನ್ ನಂಬರ್ 4 ಪಾಸ್ಬುಕ್ ಕಸ್ಟಮರ್ ಕಾಪಿ. ಅಲ್ಲಿ MCQಸಲ್ಲಿ ಕೇಳಿದರು, ಮತ್ತೆ ಇಲ್ಲಿ ಕೇಳಿದ್ದಾರೆ. ರೀಸನ್ ಇಷ್ಟೇ, ಪಾಸ್ ಆಗಲಿ, ಒಳ್ಳೆ ಅಂಕ ತೆಗಿಲಿ ಅಂತ. ಇಂಟ್ಯಾಂಜಿಬಲ್ ಅಸೆಟ್ ಅಂತ ಇದೆ, ಅದಕ್ಕೆ ಸರಿಯಾದ ಉತ್ತರ ಕಾಪಿ ರೈಟ್ ಅನ್ನುವಂಥದ್ದು ರೈಟ್ ಆನ್ಸರ್. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ನಮಗೆ ಕಳಿಸಿಕೊಟ್ಟಂಥ ಶ್ರೀ ಅವರಿಗೆ ಧನ್ಯವಾದಗಳು. ಇಲ್ಲಿ ನಿಮಗೆ ಕಾಣುತ್ತಿರುವ ಪ್ರತಿಯೊಂದು ಪ್ರಶ್ನೆ ಕೂಡ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ದಯವಿಟ್ಟು ಅದನ್ನು ಏನು ಮಾಡಬೇಕು ತಾವುಗಳು ಹೇಳಿ ನೋಡೋಣ. ಏನು ಮಾಡ್ತೀರಾ? ಕಷ್ಟಪಟ್ಟು ಓದಿ ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಬೇಕು. ಬರೀ ನೋಡೋದ್ರಿಂದ ಏನು ಉಪಯೋಗವಿಲ್ಲ. ಈ ಸಂಪೂರ್ಣವಾದ ಕ್ವಶನ್ ಪೇಪರನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಉಚಿತವಾಗಿ PDF ಕಾಪಿಯನ್ನು ಕೊಟ್ಟಿರ್ತಾನೆ. ಡೌನ್ಲೋಡ್ ಮಾಡಿಕೊಂಡು ಖುಷಿಯಾಗಿ ತಾವುಗಳು ಏನು ಮಾಡಬೇಕು, ಪ್ರತಿಯೊಂದನ್ನು ಕೂಡ ಆಯಿತಾ ರಿವೈಸ್ ಮಾಡಬೇಕು, ಪ್ರತಿಯೊಂದನ್ನು ಕೂಡ ಬರೆದು ಕಲಿಬೇಕು. ಬರೀ ನೋಡೋದ್ರಿಂದ ಏನು ಸಿಗಲ್ಲ. ಅಕೌಂಟೆನ್ಸಿ ಬರೀಬೇಕು ಸರ್. ಒಂದು ಕಡೆ ತಪ್ಪಾಯಿತು ಅಂದರೆ ಅಷ್ಟು ಯಾಮಾರಿಸ್ಬಿಡುತ್ತೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ಇರಲಿ. ನಾನು ನಿಮಗೆ ತಿಳಿಸಿದ ಹಾಗೆ ದಯವಿಟ್ಟು ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಇದು ನಮ್ಮ ಮೇಲ್ ID ಆಗಿರುತ್ತೆ. ಏನಾದರೂ PDF ಕಾಪಿ ಡೌನ್ಲೋಡ್ ಆಗಲಿಲ್ಲ ಅಂದರೆ ತಾವುಗಳು ನಮಗೆ ಸಂಪರ್ಕಿಸಬಹುದು. ನಾವು ನಿಮಗೆ ಉಚಿತವಾಗಿ ನಮ್ಮ PDF ಕಾಪಿಯನ್ನು ನಿಮ್ಮ ಒಂದು ಮೇಲ್ IDಗೆ ಕಳುಹಿಸಿಕೊಡುತ್ತೇವೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮ್ಮ ಆನ್ಯುವಲ್ ಎಕ್ಸಾಮಿಗೆ ಬೇಕಾಗಿರುವಂಥ ಇಂಗ್ಲೀಷಿನ ಸಂಪೂರ್ಣವಾದ ಲಿಂಕ್ಸ್ಗಳನ್ನು ನೀಡಿರ್ತೇನೆ. ಪ್ಲೀಸ್ ಎಕ್ಸಾಮ್ಗಿಂತ ಮುಂಚೆ ಉಪಯೋಗಿಸಿಕೊಳ್ಳಿ. ಧನ್ಯವಾದಗಳು.